ನನ್ನ ಜೀವನದಲ್ಲಿ ನಾನು ಹಾಯಾಗಿದ್ದೆ. ಆದರೆ ಓದುವ ಸಮಯದಲ್ಲಿ ಪಬ್ಜಿ ಆಡುತ್ತಿದ್ದೆ. ಹೊಡಿಯೋ ಹೊಡಿಯೋ, ಅವನಿಗೆ ಹೊಡಿಯೋ, ಇವನಿಗೆ ಹೊಡಿಯೋ, ಹೊಡಿಯೋ ಹೊಡಿಯೋ, ಸತ್ತ ಬಂದ. ಎಕ್ಸಾಮ್ ಸಮಯದಲ್ಲಿ ಮೂವಿ ನೋಡುತ್ತಿದ್ದೆ. ಪುಷ್ಪ ಎಕ್ಸಾಮ್ಗೆ ಓದೋದೇ ಇಲ್ಲ. ನಂತರ ನನ್ನ ರಿಸಲ್ಟ್ ಬಂತು. ಆಗ ಏನಾಯಿತೆಂದು ತಿಳಿಯಬೇಕೇ? ನೀವೇ ನೋಡಿ. ನೋಡಿದಿರಲ್ಲ, ಮೊಬೈಲನ್ನು ಬಳಸಬೇಡಿ, ಅಮ್ಮನ ಏಟನ್ನು ತಿನ್ನಬೇಡಿ. ಅದೇ ರೀತಿಯಾಗಿ ಬೈಕ್ ಓಡಿಸುವಾಗ ಹೆಲ್ಮೆಟ್ಟನ್ನು ಧರಿಸಿ ಹಾಗೂ ನಿಮ್ಮ ಅರೆಬರೆಯ ಆ ಮೆದುಳನ್ನು ಉಳಿಸಿ. ಏನು ಗುರಿಯೋ, ಯಾರು ಗುರುವೋ, ಯಾವ ಶಿವನೂರೋ, ಏನು ಛಲವೋ, ಯಾರ ಸಲುವೋ, ಯಾರೋ ಇವನ, ಯಾರೋ ಇವನು, ಯಾವಿವನು, ಯಾರೋ ಇವನು, ಯಾವಿವನು. ಅಲಲಲಲಲಲಲೈ, ಈ ನಿಮ್ಮ ಮುಂದಿರುವ ಸುರಸುಂದರಾಂಗ ಯಾರು? ಇವನ ಹೆಸರೇ ಶ್ರೀನಿವಾಸ. ನಶೆಯಲ್ಲಿ ಕಿಸಿಯುತ್ತ ಕುಡಿಯೋದೇ ನನ್ನ ವೀಕ್ನೆಸ್ಸು ಅಂತ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿರೋ ಇವನು ಮೊದಲು 30, ಆಮೇಲೆ 60, ಮತ್ತೆ 90 ಅಂತ ಪಲ್ಟಿ ಹೊಡಿತಿರೋನು. ಇವನ ಹಿಂದಿನ ಕಥೆಯಾದರೂ ಏನು? ಈ ರೀಬಿಲ್ ಇಂಡಿಯಾ ಪರ್ವಕ್ಕೆ ಬಂದಿರೋ ಸರ್ವರಿಗೂ ಇವನ ಕತೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ನನ್ನದು. ಕಣ್ಣಿಗೆ ಕಾಣುವ ಬೆಳಕನ್ನು ತೊರೆದು ನಾಶ ಮಾಡುವ ಕತ್ತಲೆಡೆಗೆ ಹೊರಟವನ ಕತೆ. ತಾ ಮಾಡಿದ್ದೆಲ್ಲ ಸರಿಯೆಂದು ಪರರನ್ನು ದೂಡುವವರ ಕತೆ. ಹೆಣ್ಣನ್ನು ದೇವಿ ಎಂದು ಅವಳ ದೇಹಕ್ಕೆ ಪರದಾಡುವವರ ಕತೆ. ನಾ ಮಾಡಿದ ತಪ್ಪಿಗೆ ನೀ ಕಾರಣವೆಂದು ಇಡೀ ಜಗವನ್ನು ದೂಷಿಸುವವರ ಕತೆ. ಇದು ನಮ್ಮ ಕತೆ, ಇದು ನಿಮ್ಮ ಕತೆ, ಇದುವೇ ಈ ಜಗದ ಕತೆ. ಈ ಕತೆಗೆ ನಾ ಇಟ್ಟಿರುವ ಹೆಸರೇ ಬದಲಾಗೋಣ, ಬದಲಾಯಿಸೋಣ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಎದ್ದೋಳು, 9 ಗಂಟೆ ಆಯ್ತು. ಏನೋ 9 ಗಂಟೆ ಆಯ್ತಾ? ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು, ತಲೆ ಬಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು, ಬರ್ದಿದ್ರು ಡುಯೆಟ್ಟು ಹಾಡ್ಕೊಳ್ಳು. ಇನ್ನ 7:15 ಅಮ್ಮ, 9 ಗಂಟೆ ಅಂತ ಹೇಳ್ದೆ. ರಾತ್ರಿ ದಬ್ಬಾಗಿದ್ ನೋಡ್ದೆ, ಇವಾಗಾದ್ರೂ ಓದ್ಗಳ್ಳಿ ಅಂತ ಬೇಗ ಎಬ್ಬರಿಸ್ದೆ. ಹೆಂಗೆ ನಾವು? ಇಥನಾಲ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಈಥೈಲ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್. ಏನೇ ಬೇಕು ಕುಡಿಯಕ್ಕೆ? ಆಲ್ಕೋಹಾಲ್ ಕೊಡಮ್ಮ. ಏನು? ಆರ್ಲಿಕ್ಸ್ ಕೊಡಮ್ಮ. ಕಾಂಪ್ಲೇನಾ? ಬರೀ ಇಂಥದೆಯ. ಅಮ್ಮ ಎದ್ದೇಳಮ್ಮ, ಟೈಮ್ ಆಯ್ತು. ಡಿಸ್ಟರ್ಬ್ ಮಾಡ್ಬೇಡ, ಹೋಗೆ.
ಅಪ್ಪ ಬಾಯಪ್ಪ, ಸ್ಕೂಲಿಗೆ ಟೈಮ್ ಆಯ್ತು. ಬಾರೋ, ಎಕ್ಸಾಮ್ ಇಟ್ಕೊಂಡು ಪಬ್ಜಿ ಆಡ್ತಾವನೆ. ಅಪ್ಪ ಅಮ್ಮನ ನೋಡಿ ಮಕ್ಕಳು ಕಲಿತವೆ. ನಾವು ಬೆಳಗ್ಗೆ ಎದ್ರೆ ಅವರು ಕೂಡ ಬೇಗ ಹೇಳ್ತಾರೆ. 8:30 ಇನ್ನೂ ಕುಂಭಕರ್ಣ ಥರ ಮಲ್ಕೊಂಡಿದ್ದಾಳೆ. ಏನಂದ್ರಿ? ಏನಿಲ್ಲ, ಮಲ್ಕೋ ಅಂದೆ. ಆಫೀಸ್ಗೆ ಟೈಮ್ ಆಗ್ತಿದೆ ಕಣೆ, ತಿಂಡಿ ಮಾಡ್ಕೊಡು ಬಾ. ಅವಾಗೇನು ಅಂದ್ರಿ ಅಲ್ಲ, ನಮ್ಮನ್ನ ನೋಡಿ ಮಕ್ಕಳು ಕಲಿತಾರೆ ಅಂತ. ನೀವೇ ಮಾಡ್ಕೊಳ್ಳಿ, ನಿಮ್ಮನ್ನ ನೋಡಿ ಮಕ್ಕಳು ಕಲೀಲಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮನೆಯಲ್ಲಿ ನಡೆಯುವ ವಿಷಯಗಳು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತವೆಯೇ? ಪೋಷಕರ ರೀತಿ ನೀತಿಗಳನ್ನು ಮಕ್ಕಳು ಅನುಸರಿಸುತ್ತಾರೆಯೇ? ಈ ಒಂದು ಚಿತ್ರದಿಂದ ನಿಮಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಗುಡ್ ಮಾರ್ನಿಂಗ್. ಇವತ್ತು ಕರಾಟೆ ಕಾಂಪಿಟೇಷನ್ ನಡೆಸ್ತಿದ್ದೀನಿ, ಓಕೆ ಅಲ್ವಾ? ವೆರಿ ಗುಡ್. ಈ ಬೌಲಲ್ಲಿರೋ ಚೀಟಿಲಿ ಎಲ್ಲ ಸ್ಟೂಡೆಂಟ್ಸ್ ನೇಮ್ ಇದೆ. ಇದರಲ್ಲಿ ನಾನು 2 ಚೀಟಿ ತೆಗಿತೀನಿ. ಯಾರ್ದ ಹೆಸರು ಬರುತ್ತೋ ಅವರಿಬ್ಬರ ನಡುವೆ ಕಾಂಪಿಟೇಷನ್, ಓಕೆ ಅಲ್ವಾ? ವೆರಿ ಗುಡ್. ಈಗ ಚೀಟಿ ತೆಗಿತೀನಿ. ನೈಸ್. ಈಗ ಕಾಂಪಿಟೇಷನ್ ಇರೋದು ಮೈನಾ ಮತ್ತೆ ನಿಖಿಲ್ ನಡುವೆ. ಅಯ್ಯೋ, ನೋಡೋನು ಎಷ್ಟು ಲಕ್ಕಿ, ಹುಡುಗಿ ಮೇಲೆ ಕಾಂಪಿಟೇಷನ್ ಬಿಟ್ಬಿಟ್ಟಿದೆ. ಗೆದ್ದ ಬಿಡಪ್ಪ. ಅಷ್ಟೇ, ಮುಗೀತಿ ಇವಳ ಕತೆ. ಗೆದ್ದಂಗೆ ಇಳು. ಗೆಲ್ಲೋದ್ ದೂರದ ಮಾತು, ಅವಳಿಗೇನು ಆಗಿಲ್ಲ ಅಂದ್ರೆ ಸಾಕು. ಸರ್, ಹುಡುಗನ್ ಜೊತೆನಾ? ಹೇಗೆ ಸರ್? ಇಲ್ಲಿ ಬಾಯ್ ಅಂಡ್ ಗರ್ಲ್ ಅನ್ನೋ ವಿಷಯನೇ ಬರಲ್ಲಮ್ಮ. ಇದು ಸ್ಕಿಲ್ ಗೇಮ್. ನಿನ್ಮೇಲೆ ನಿನ್ಗೆ ನಂಬಿಕೆ ಇದ್ರೆ ಸಾಕು. ನಿನ್ ಮುಂದೆ ಇರೋದು ಹುಡುಗ ಅನ್ನೋದನ್ನ ಮರೆತು ಅವನೊಬ್ಬ ಕಾಂಪಿಟೇಟರ್ ತರ ನೋಡು. ಹೋಗು, ಯು ಕ್ಯಾನ್ ಡೂ ಇಟ್. ಮೈನಾ ಗೆದ್ಬಿಟ್ಲು ಕಣೆ. ಲಕ್ ಅಷ್ಟೇ ಕಣೆ. ಏನವನು ಹುಡುಗಿರ್ ಮೇಲೆ ಸೋತ್ ಬಂದ್ಬಿಟ್ಟ. ಕಬಡ್ಡಿ 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 ಕಬಡ್ಡಿ. ಹೋಗ್ರೋ, ಬೇರೆ ಕಡೆ ಆಟ ಆಡ್ಕೊಳ್ರು. ಇಲ್ಲಿ ನಾವ್ ಬಂದಿದ್ ಫಸ್ಟು. ನೀವೇ ಬೇರೆ ಕಡೆ ಹೋಗಿ ಆಟ ಆಡ್ಕೊಬೋದಲ್ಲ. ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಜಾಗ, ನಾವು ಬಂದ್ಮೇಲೆ ನಮ್ದೇ ಜಾಗ. ನಾವು ಹೋಗಲ್ಲ ಬ್ರೋ, ನೀವೇ ಹೋಗ್ರಿ. ಏನೋ ನಮ್ಗೆ ಎದುರು ಮಾತಾಡ್ತೀಯಾ? ಸ್ಟಾಪ್ ಇಟ್. ಬರೀ ಇಂಥವೇ ಮಾಡ್ರಿ. ಎಕ್ಸಾಮ್ ಓದಂದ್ರೆ ಓದಲ್ಲ, ಈ ತರದ್ ಮಾಡಂದ್ರೆ 100 ಮಾಡ್ತೀರಾ. ನೀವಿಬ್ರು ನಾಳೆ ನಿಮ್ ಪೇರೆಂಟ್ಸ್ ಕರ್ಕೊಂಡ್ಬರ್ಬೇಕಣ. ಇಲ್ಲೋ ಏನೋ ಇದು, ಯಾವಾಗ ನೋಡಿದ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಬಿಡೋ, ನಾವ್ ಹೀರೋ ತರ ಕಾಣಿಸ್ತೀರಿ, ಅವ್ರಿಗೆ ಸ್ವಲ್ಪ ಉರಿ. ಹುಡುಗ ಅಂದ್ರೇನೆ
ಸ್ಟ್ರಾಂಗ್ ಅನ್ನೋ ಹುಡುಗಿರು ಒಂದು ಕಡೆ. ಹುಡುಗಿರ ಅವ್ರ ಮೇಲೆ ಈಸಿಯಾಗಿ ಗೆಲ್ಬೋದು ಅನ್ನೋ ಹುಡುಗರೊಂದು ಕಡೆ. ಕಲಿಯೋ ವಿದ್ಯೆನ ಸರಿಯಾಗಿ ಕಲ್ತರೆ ಎಲ್ಲ ಸಾಧ್ಯ ಅಂತ ತೋರಿಸ್ಕೊಟ್ಟಿರೋ ಮೈನಾ ಇನ್ನೊಂದು ಕಡೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಗೆಲುವು ಅನ್ನೋದು ತಾನಾಗೇ ಬರುತ್ತೆ. ಹೇ ಶ್ರೀನು, ದೀಪಾವಳಿ ಬರ್ತಿದೆ ಕಣೋ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹೊರಗಡೆ ಹೋಗಿ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರಬೇಕು. ಮೈನಾ, ನೀನು ಸ್ವಲ್ಪ ಡೆಕೋರೇಷನ್ ನೋಡ್ಕೊಂಬಿಡಮ್ಮ. ಅಮ್ಮ, ಯಾಕಮ್ಮ ಯಾವಾಗಲೂ ನನಗೆ ರಂಗೋಲಿ ಹಾಕು, ಹೂ ಕಟ್ಟು, ಬಟ್ಟೆ ಮಡಿಸು ಅಂತ ಹೇಳ್ತೀಯಾ? ಆದರೆ ತಮ್ಮನಿಗೆ ಹೊರಗೋಗಿ ಅದು ತಗೊಂಡು ಬಾ, ನನ್ನ ಹೊರಗಡೆ ಕರ್ಕೊಂಡೋಗು, ಹೀಗೆ ಬೇರೆ ಎಲ್ಲ ಕೆಲಸನೂ ಅವನಿಗೆ ಹೇಳ್ತೀಯ. ನನಗೆಷ್ಟು ನೋವಾಗುತ್ತೆ ಗೊತ್ತಮ್ಮ. ನೀನು ಪ್ರತಿ ಸಲ ಹಾಗೆ ಹೇಳುವಾಗಲೂ ನಾನು ಅವನಿಗಿಂತ ವೀಕ್ ಅನ್ನೋ ಫೀಲ್ ಆಗುತ್ತೆಮ್ಮ. ಅಮ್ಮ, ನನ್ನ ಹಿಂದೆ ಯಾರಾದರೂ ಪೋಲಿಗಳು ಬಿದ್ದರೆ ನನಗೆ ಕರಾಟೆ ಬರುತ್ತೆ ಅನ್ನೋ ಧೈರ್ಯಕ್ಕಿಂತ ಅವರು ಹುಡುಗರು ನನಗಿಂತ ಸ್ಟ್ರಾಂಗ್ ಅನ್ನೋ ಭಯನೇ ಜಾಸ್ತಿಮ್ಮ. ಆದರೆ ಇವತ್ತು ಬೆಳಗ್ಗೆ ಆದ ವಿಷಯದಿಂದ ನಾನು ಥಿಂಕ್ ಮಾಡೋ ರೀತಿನೇ ಚೇಂಜ್ ಆಗೋಯ್ತು. ನಾನು ಕರಾಟೆಯಲ್ಲಿ ಒಬ್ಬ ಹುಡುಗನ ಸೋಲ್ಸಿದೆ ಅಮ್ಮ. ಫಸ್ಟ್ ನಾನು ಭಯ ಪಟ್ಟಿದ್ದೆ, ಆದರೆ ಆಮೇಲೆ ಗೊತ್ತಾಯ್ತು ನನ್ನ ಮೇಲೆ ನನ್ನ ನಂಬಿಕೆ ಇದ್ರೆ ಎಲ್ಲಾನು ಸಾಧ್ಯ ಅಂತ. ಸ್ಮಾಲ್ ಥಿಂಗ್ಸ್ ಕ್ಯಾನ್ ಮೇಕ್ ಬಿಗ್ ಡಿಫ್ರೆನ್ಸ್. ಅದೇ ರೀತಿ ಸ್ಮಾಲ್ ಆ್ಯಕ್ಷನ್ಸ್ ಕ್ಯಾನ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಯುವರ್ ಲೈಫ್. ಮರಿಬೇಡಿ. ನೋಡ ಮಗ, ಅಕ್ಕಿ ಹೋಗ್ತಿದೆ. ಏನ್ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಸರ್, ನೀವು ಹೋಗಿ, ನಾನು ನೋಡ್ಕೊತೀನಿ. ಮೈನಾ, ಸರ್, ನೀವೇ ಹೇಳಿದ್ದಲ್ವಾ ಹುಡುಗ ಹುಡುಗಿ ಒಂದೇ ಅಂತ. ಇವತ್ತು ನೀವು ನನ್ನ ಕಾಪಾಡ್ಬೋದು, ಆದರೆ ಪ್ರತಿದಿನ ಟ್ರಸ್ಟ್ ಮೀ ಸರ್, ಐ ಕ್ಯಾನ್ ಫೇಸ್ ದಿಸ್ ಸಿಚುವೇಶನ್. ಅಬ್ಬ ನೋಡು, ಭದ್ರಕಾಳಿ ಬಂದಿದ್ದಾಳೆ. ಮಗಳೇ, ಆ ಭೂತಾಯಿಯ ತಾಳ್ಮೆ ಇರಲಿ. ಅಣ್ಣ, ನನ್ನ ನಿಮ್ಮ ತಂಗಿ ಅನ್ಕೊಳ್ಳಿ. ನಿಮ್ಮ ಮನೇಲಿರೋ ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಹೆಣ್ಣೆ ಅಲ್ವಾ? ನೀವು ಮಾಡ್ತಾ ಇರೋದು ತಪ್ಪಲ್ವಾ? ಹೌದು, ತಪ್ಪೆ. ಅದಕ್ಕೇನು ಮಗ? ಮಗಳೇ, ಆ ಭೂತಾಯಿಯ ತಾಳ್ಮೆ ಇರಲಿ, ಆದರೆ ಕಾಳಿಯ ಕೋಪ ಮರಿಬೇಡ. ಹೆಣ್ಣೆಂದರೆ ನೀ ತಿನ್ನುವ ಹಣ್ಣಲ್ಲ, ಅವಳು ಈ ಸೃಷ್ಟಿಯ ಕಣ್ಣು. ಸಾರಿ ಅಮ್ಮ, ನಮ್ಮಿಂದ ತಪ್ಪಾಯ್ತು, ಕ್ಷಮಿಸ್ಬಿಡಿ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಯಶೋ ಜಾಹಿ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಯಶೋ ಜಾಹಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿನಾಶಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ 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 ಜಯ. ಹೆಣ್ಮಕ್ಕಳನ್ನ ರಾತ್ರಿ ಆದರೆ
ಹೊರಗಡೆ ಹೋಗಬೇಡಿ ಅಂತ ಹೇಳ್ತೀವಿ, ತಪ್ಪಲ್ಲ? ಅದು ಅವ್ರ ಮೇಲಿರೋ ಪ್ರೀತಿಯಿಂದನೂ ಹೌದು, ಅವ್ರಿಗೆ ಏನಾದರೂ ಆಗ್ಬೋದು ಅನ್ನೋ ಭಯದಿಂದನೂ ಹೌದು. ಆದರೆ ಅದೇ ರೀತಿ ನಮ್ಮನೆ ಮಕ್ಕಳಿಗೆ ಹೆಣ್ಣನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದರ ಬಗ್ಗೆನೂ ತಿಳಿಸ್ಕೊಡೋಣ. ಚೆನ್ನಾಗಿರುತ್ತೆ ಅಲ್ವಾ? ಏನಿಲ್ಲ, ನಾನು ಅವರು ಯಾವಾಗಲೂ ಹೇಳೋದಷ್ಟೇ, ಅವ್ರ ಜೀವನಕ್ಕೆ ಅವ್ರ ಮನೆಗಳಿಗೆ ಅವ್ರ ಹೀರೋಗಳಾಗಲಿ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರ ಲೈಫಲ್ಲಿರೋ ಕಷ್ಟಗಳೆಲ್ಲ ಹೋಗ್ಲಾಡಿಸ್ಕೊಂಡು ಅವ್ರ ಕನಸುಗಳನ್ನೆಲ್ಲ ನೆರವೇರಿಸ್ಕೊಳ್ಳೋಂಗಾಗಲಿ, ಅವ್ರ ಪ್ರೀತಿ ಆರೈಕೆ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಬೋದು. ಹೇ ಶ್ರೀನು, ನೋಡು ನಾವು ಎಷ್ಟು ಭಾಷೆ ಹೇಳ್ತಿದ್ದಾರೆ. ನಾವಿನ್ ಮುಂದೆ ಚೆನ್ನಾಗಿ ಓದ್ಬೇಕು, ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನೇ ತಾನೇ ನಮ್ಗೆ ಮೊದಲು ಹೀರೋ. ಎದೆಲಿ ಕಲ್ಲಿರೋನ್ಗೆ ಇವೆಲ್ಲ ಅಂಟೋದೇ ಇಲ್ಲ. ಬೇಡ ಶ್ರೀನು, ನಾವು ಚೇಂಜ್ ಆಗೋಣ. ಹೋಗೋ, ನೀನ್ ಚೇಂಜ್ ಆಗು, ನಾನು ರಾಕಿ ಆಗ್ತೀನಿ. ಶ್ರೀನು, ಶ್ರೀನು ನೈ ರಾಕಿ ಬಾಯ್ ಬೋಲೋ. ಬೈಕೆತ್ತಲೇ ನಡೆಯೋ ನಡೆಯೋ ಬೆಳ ಬೆಳಗ್ಗೆ ಕಾಲೇಜ್ ಹೊರಗಡೆ ಇರಲಿ ಇರಲಿ ನಿನ್ನ ನಡಿಗೆ ಹುಡುಗಿ ಇರೋ ಕಡೆ ಒಂದ್ ಸೆಲ್ಫಿ ತಗೊಳ್ಳ. ಎಕ್ಸಾಮ್ ಬಂಕು ಮಾಡ್ತೀವಿ, ಫ್ರೀಡಮ್ ನಮಗಿದೆ. ನುಗ್ಗೋ ನುಗ್ಗೋ ಥಿಯೇಟರ್ ಒಳಗೆ ಮಾರ್ನಿಂಗ್ ಶೋ ಇದೆ. ಲುಕ್ಕಿಗೆ ಲುಕ್ ಕೊಡ್ತಾ ಇದ್ರೆ ನೀ ಸುಮ್ನೆ ಹೊಡ್ದಾಕೊಲೆ. ಈ ಜೀವನ ಅನ್ನೋದು ಎಷ್ಟೋ ಸಾರಿ ನಮಗೆ ಬದಲಾಗೋ ಅವಕಾಶ ಕೊಡುತ್ತೆ ಅಲ್ವಾ? ಆದರೆ ನಾವು ಸೂರ್ಯಾಸನ ಎಲ್ಲ ಆಸನಗಳ ಗುರು. ಇದರಿಂದ ನಮ್ಮ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೆ ಎಕ್ಸಸೈಸ್ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ರೂ ನನ್ನ ಕರೀತಾರೆ ರುಕ್ಕು. ನಾನ್ ಸ್ಟೇಜ್ ಮೇಲೆ ಬಂದ್ರೆ ರಾಕ್. ನಾನೇ ನಿಮ್ಮ ಪ್ರೀತಿಯ ರಿಪೋರ್ಟರ್ ಶಕ್ಕು. ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ ಅಂತ ಇಡೀ ದೇಶದಲ್ಲಿ ಕ್ರಾಂತಿ ಮಾಡ್ತಿದ್ದೀರಾ. ಕೆನ್ ಯು ಎಕ್ಸ್ಪ್ಲೈನ್ ಅಬೌಟ್ ರಿಬಿಲ್ಡ್ ಇಂಡಿಯಾ? ಮ್ಯಾಮ್, ಅವರೆಲ್ಲ ಹೌಸ್ ವೈಫ್ ಮ್ಯಾಮ್, ಅವ್ರಿಗೆಲ್ಲ ಇಂಗ್ಲೀಷ್ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತಾಡಿ. Excuse me, don't underestimate the power of homemaker. We can talk in English, we can walk in English, we can eat in English, we can sleep in English. Yes, we are homemaker, but we learn so many things like English speaking,
health awareness, yoga with practical knowledge, financial discipline, etc. in Rebuild India. ನಮಗೆ ಎಷ್ಟೇ ಅವಕಾಶಗಳು ಇದ್ದರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಇನ್ನೇನು ನಮ್ಮ ಲೈಫ್ ಅಷ್ಟೇ ಅಂತ ಕೈ ಕಟ್ಟಿ ಕುಳಿತೆವು. ಆಮೇಲೆ ಏನಾಯ್ತು? ಆಮೇಲೆ ಸಿರಿ ಬಂದ ಮೇಲೆ ನಮ್ಮ ಲೈಫೇ ಚೇಂಜ್ ಆಯಿತು. ಇದು ನಿಮ್ಮ ರೀಬಿಲ್ಡ್ ಇಂಡಿಯಾ ಅಲ್ಲ, ನಮ್ಮೆಲ್ಲರ ರೀಬಿಲ್ಡ್ ಇಂಡಿಯಾ. ಟುಗೆದರ್ ವಿ ವಿಲ್ ರೀಬಿಲ್ಡ್ ಇಂಡಿಯಾ. ನೋಡಿದ್ರಲ್ಲ ರಾಜೇಂದ್ರ ಅವರೇ, ನಮ್ ದೇಶ ಎಲ್ಲಿ ಹೋಗ್ತಿದೆ ಅನ್ನೋ ಎಲ್ಲರಿಗೂ ಈ ರೀಬಿಲ್ಡ್ ಇಂಡಿಯಾ ನಮ್ ದೇಶ ವಿಶ್ವಗುರು ಆಗಲು ಹೊರಡ್ತಿದೆ ಅಂತ ತೋರಿಸ್ಕೊಡ್ತಿದೆ. ನಾನು ನಿಮ್ಮ ಶಕ್ಕು ವಿತ್ ಕ್ಯಾಮ್ರಾಮನ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು, ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಅಲ್ಲಾಡ್ಸು, ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸು. ಅಲ್ಲಿ ನೋಡ್ರು, ನಮ್ ಶ್ರೀನು ಅಲ್ವಾ? ಹೌದು, ಹಾಗೆ ಕಾಣ್ತಿದ್ದಾನೆ. ಹೇ ಶ್ರೀನು, ಏನೋ ಆಗಿದೆ ನಿಂಗೆ? ಯಾಕೋ ಹೀಗಾಗಿದ್ಯಾ? ನನಗೆ ಏನಾಗಿದೆಯಾ? ಮೊದಲು ನೀನ್ ಯಾರು? ಹೇ ರಾಕಿ ಬಾಯ್. ಓ ಜೀವನ್, ನೋಡು ಅಲ್ಲಿ ಕೂತಿದ್ದಾರೆ ನೋಡು, ಅವರೇ ಇದಕ್ಕೆಲ್ಲ ಕಾರಣ. ನನ್ನನ್ನು ದಿನಾ ಕ್ಲಾಸಿಂದ ಆಚೆ ಆಗ್ತಾಯಿದ್ದಲ್ಲ ಟೀಚರ್ಸ್, ಅವರೇ ಇದಕ್ಕೆಲ್ಲ ಕಾರಣ. ನನ್ನನ್ನು ದಿನಾ ಬೈತಾಯಿದ್ದಲ್ಲ ನನ್ನ ಪೇರೆಂಟ್ಸ್, ಅವರೇ ಕಣೋ ಇದಕ್ಕೆಲ್ಲ ಕಾರಣ. ಇವನು ಏನಕ್ಕೂ ಕೆಲಸ ಬಾರ್ದಿರೋನು ಅಂತ ಹೇಳ್ತಿದ್ರಲ್ಲ, ಅವರೇ ಕಣೋ ಇದಕ್ಕೆಲ್ಲ ಕಾರಣ. ಹೇ, ನಿನ್ನ ಈ ಪರಿಸ್ಥಿತಿಗೆ ಅವ್ರನ್ನೆಲ್ಲ ಯಾಕೋ ದುಡ್ತೀಯಾ? ಟೀಚರ್ ನಿನ್ನ ಬೈದ್ರು, ಹೊಡೆದ್ರು, ನಿಂಗೆ ಬುದ್ಧಿ ಮಾತು ಹೇಳಿದ್ರು, ಅದನ್ನೆಲ್ಲ ನಿನ್ನ ಮೇಲಿರೋ ಕಾಳಜಿಯಿಂದ ಅಂತ ಗೊತ್ತಿದ್ರೂ ಅವರನ್ನು ನೀನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೆಗೆಟಿವ್ ಆಗೇ ತಿಳ್ಕೊಂಡೆ. ಪೇರೆಂಟ್ಸ್ ನಿನ್ನ ಲೈಫಲ್ಲಿ ಮುಂದೆ ಬರಲಿ ಅಂತ ಅವರಿಗೆ ಹಾಕೊಳ್ಳೋಕ್ಕೆ ಒಳ್ಳೆ ಬಟ್ಟೆ ಇಲ್ಲ ಅಂದರು ನಿನ್ನ ಚೆನ್ನಾಗೇ ನೋಡಿಕೊಂಡ್ರು. ಅದನ್ನು ಅರ್ಥ ಮಾಡಿಕೊಂಡು ನೀನು ಚೇಂಜ್ ಆಗ್ಬೋದಾಗಿತ್ತು, ಬಟ್ ಅದನ್ನು ನೀನು ನೆಗೆಟಿವ್ ಆಗೇ ತಿಳ್ಕೊಂಡೆ. ಹೀಗೇಳೋ ಯಾರ್ದು ತಪ್ಪು ಅಂತ. ಅಷ್ಟೆಲ್ಲ ಒಳ್ಳೆ ಬದಲಾವಣೆಗೆ ಅವಕಾಶ ಇದ್ದರೂ ನೀನು ಕೆಟ್ಟದನ್ನೇ ಚೂಸ್ ಮಾಡಿಕೊಂಡೆ. ಹೌದು, ನಂದೇ ತಪ್ಪು. ನನ್ನ ಲೈಫನ್ನು ನಾನೇ ಹಾಳು ಮಾಡಿಕೊಂಡೆ. ಡೋಂಟ್ ವರಿ, ನಮ್ಮ ಟೀಚರ್ಸ್ ಹೇಳ್ತಿದ್ರು, ಲೈಫಲ್ಲಿ ಸೋಲೋದು ತಪ್ಪಲ್ಲ, ಸೋತಾಗ ಮುಂದೆ ಪ್ರಯತ್ನ ಪಡದೇ ಇರೋದು ತಪ್ಪು. ಲೈಫಲ್ಲಿ ತಪ್ಪು ಮಾಡೋದು ತಪ್ಪಲ್ಲ, ಅವಕಾಶ ಬಂದಾಗ ಆ ತಪ್ಪನ್ನು ತಿದ್ಕೊಳ್ದೇ ಇರೋದು ತಪ್ಪು. ಶ್ರೀನು, ಲೈಫ್ ನಿನಗೆ ಇನ್ನೊಂದು ಅವಕಾಶ ಕೊಟ್ಟಿದೆ. ನಾವು ನಿನ್ನ ಜೊತೆ ಇರ್ತೀವಿ, ಬಾ. ಜೀವನ್, ಟೀಚರ್ಸ್ ಬೈದಿರೋದು ಒಳ್ಳೇದಕ್ಕೆ ಅಂತ ತಿಳ್ಕೊಂಡೆ. ಅವ್ರನ್ನ ತುಂಬ ನೋಯಿಸಿದ್ದೀನಿ. ಅವ್ರ ಹತ್ರ ಸಾರಿ ಕೇಳಬೇಕು. ಅಪ್ಪ ಅಮ್ಮ ಹತ್ರ ಕೂಡ ಸಾರಿ ಕೇಳಬೇಕು. ಬಾ, ನಾವು ಅವರನ್ನು ಮೀಟ್ ಆಗೋಕ್ಕೆ ಹೋಗ್ತಿರೋದು. ಪ್ರತಿ ವರ್ಷ ಟೀಚರ್ಸ್ ಡೇಗೆ ನಾವೆಲ್ಲರೂ ಹೋಗ್ತಿದ್ವಿ. ಇವತ್ತು ನೀನು ನಮ್ಮ ಜೊತೆ ಇದೆಯಾ, ಬಾ ಹೋಗೋಣ. ನೀನು ಕೂಡ ಇವರ ಥರ ಓದಿ ಒಂದು ಚೆನ್ನಾಗಿರೋ ಪೊಸಿಷನಲ್ಲಿ ಇರ್ತೀಯ ಅಂದ್ಕೊಂಡಿದ್ದೆ. ಆದರೆ ಬಿಡು, ಇನ್ನೂ ಸಮಯ ಮಿಂಚಿಲ್ಲ. ಬದಲಾಗು. ನಿನ್ನಲ್ಲಿರೋ ಆ ಎನರ್ಜಿನ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸು. ನಿನ್ನ ಫ್ರೆಂಡ್ಸ್ ನಿನ್ನ ಜೊತೆ ಇರ್ತಾರಲ್ವಾ? ಡೋಂಟ್ ವರಿ, ಲೈಫ್ ಇನ್ನೊಂದು ಅವಕಾಶ ಕೊಟ್ಟಿದೆ, ಉಪಯೋಗಿಸ್ಕೋ. यही रास्ता है तेरा, तूने अब जाना है. हाँ, यही सपना है तेरा,
तूने पहचाना है। हाँ यही रास्ता है तेरा, तूने अब जाना है। हाँ यही सपना है तेरा, तूने पहचाना है। तुझे अब ये दिखाना है। रोके तुझको आंधियां क्या जमीन और आसमां पाएगा, जो लक्ष्य है तेरा लक्ष्य तो हर हाल में पाना है। हिम्मत से जो कोई चले, धरती हिले कदमों तले। क्या दूरियां क्या फासले, मंजिल लगे आके गले। हिम्मत से जो कोई चले, धरती हिले कदमों तले। तू चल यूं ही अब सुबह शाम, रुकना झुकना नहीं तेरा काम। तू चल यूं ही अब सुबह शाम, रुकना झुकना नहीं तेरा काम। पाएगा जो लक्ष्य है तेरा लक्ष्य तो हर हाल में पाना है। ಲೈಕ್ ಟು ಕಾಲ್ ಎವ್ರಿ ಟೀಚರ್ ಆನ್ ದ ಸ್ಟೇಜ್, ಪ್ಲೀಸ್ ಕಮ್. ಎಲ್ಲರೂ ಬನ್ನಿ. ಎಲ್ಲರೂ ಸಪೋರ್ಟ್ ಇಲ್ಲದೆ ಇದು ಆಗೋದಲ್ಲ. ಕೋರಿಯೋಗ್ರಾಫರ್ ಶ್ವೇತಾ ಮ್ಯಾಮ್, ಡ್ಯಾನ್ಸಸ್ಗೆ ಯಾವುದಾದಿತ್ತು ಅದಕ್ಕೆಲ್ಲ ಮ್ಯಾಕ್ಸಿಮಮ್ ಅವರೇ ಮಾಡಿರೋದು. ಎಲ್ಲ ಟೀಚರ್ಸ್ ಸಪೋರ್ಟ್ ಕೂಡ ಇದೆ. ದಿಸ್ ಈಸ್ ಅ ಪರ್ಫಾರ್ಮೆನ್ಸ್ ಆಫ್ ಆಲ್ ದ ಟೀಚರ್ಸ್. ಕೈಂಡ್ಲಿ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಟೀಚರ್ ಟು ಕಮ್ ಆನ್ ದ ಸ್ಟೇಜ್. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು. ಸಂಪತ್ತಿನಷ್ಟೇ ಜ್ಞಾನಕ್ಕೆ ಆದ್ಯತೆ ನೀಡಿ, ಏಕೆಂದರೆ ಅದು ನಿರಂತರ ಶಾಶ್ವತ. ಸಂಪತ್ತಿಗೆ ದಾರಿ ಜ್ಞಾನ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಪುರುಷರಷ್ಟೇ ಸರಿಸಮಾನವಾಗಿ ಕಾರ್ಯನಿರ್ವಹಿಸುವ ಮೂಲಕ ಹೆಣ್ಣು ಅಬಲೆ ಅಲ್ಲ, ಸಬಲೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಮಹಿಳೆಯರಿಗೆ ಇನ್ನಷ್ಟು ಧೈರ್ಯ ಮತ್ತು ಶಕ್ತಿಯನ್ನ ತುಂಬುವ ಕಾರ್ಯ ಆಗಬೇಕಿದೆ. ಜೀವನದಲ್ಲಿ ಯಶಸ್ಸನ್ನ ಮಾತ್ರವಲ್ಲ, ವೈಫಲ್ಯವನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ತಿಳಿದಿರಬೇಕು.
ಶಿಕ್ಷಣದ ಮಹತ್ವವನ್ನ ಹಾಗೂ ಹೆಣ್ಣಿನ ಶಕ್ತಿಯನ್ನ ಅಚ್ಚುಕಟ್ಟಾಗಿ ಮನಸ್ಸಿಗೆ ತಟ್ಟುವಂತೆ ಪ್ರದರ್ಶಿಸಿದ ನಮ್ಮ ಎಲ್ಲ